ಛತ್ತೀಸ್ಗಢದ ಗರಿಯಾಬಂದ್ನಲ್ಲಿ 14 ನಕ್ಸಲರನ್ನ ಭದ್ರತಾ ಪಡೆಯ ಸಿಬ್ಬಂದಿ ಹೊಡೆದು ಹಾಕಿದ್ದಾರೆ. ಮೋಸ್ಟ್ ವಾಂಟೆಡ್ ನಕ್ಸಲ್ ಜೈರಾಮ್ ಅಲಿಯಾಸ್ ಚಲಪತಿಯನ್ನು ಕೂಡ ಕೊಲ್ಲಲಾಗಿದೆ. ಯಾರು ಈ ಚಲಪತಿ, ಏನಿವನ ಗ್ಯಾಂಗ್ನ ಇತಿಹಾಸ ಅಟ್ಟಹಾಸ ಅನ್ನೋದನ್ನ ನಿಮಗೆ ತೋರಿಸ್ತಿದ್ದಾರೆ. ಛತ್ತೀಸ್ಗಢದಲ್ಲಿ ಮತ್ತೆ 14 ನಕ್ಸಲರ ಹತ್ಯೆ. ಛತ್ತೀಸ್ಗಢದ ಗಡಿ ಜಿಲ್ಲೆಗಳಲ್ಲಿ ನಕ್ಸಲರು ಸಾಮ್ರಾಜ್ಯವನ್ನೇ ಕಟ್ಟಿಕೊಂಡಿದ್ದಾರೆ. ಕೆಂಪು ಉಗ್ರರನ್ನ ಮಟ್ಟ ಹಾಕೋಕೆ ಸರ್ಕಾರ ಹಗಲು ರಾತ್ರಿ ಹರಸಾಹಸ ಪಡುತ್ತಿದೆ. ಗರಿಯಾಬಂದ್ ಜಿಲ್ಲೆಯ ಛತ್ತೀಸ್ಗಢ ಒಡಿಶಾ ಗಡಿಯಲ್ಲಿ ಭದ್ರತಾ ಪಡೆಗಳು ಹಾಗೂ ಪೊಲೀಸರು ಜಂಟಿ ಕಾರ್ಯಾಚರಣೆ ಕೈಗೊಂಡಿದ್ದರು. ಬೆಳಗ್ಗಿನ ಜಾವ ನಡೆದ ಎನ್ಕೌಂಟರ್ನಲ್ಲಿ 14 ನಕ್ಸಲರು ಹತರಾಗಿದ್ದಾರೆ. ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಎಸ್ಒಜಿ ಒಡಿಶಾ ಮತ್ತು ಛತ್ತೀಸ್ಗಢ ಪೊಲೀಸರು ಅಂತಾರಾಜ್ಯ ಗಡಿಯಲ್ಲಿ ಜಂಟಿ ಕಾರ್ಯಾಚರಣೆ ನಡೆಸಿ ಇಂದು ಮುಂಜಾನೆ 14 ಮಾವೋವಾದಿಗಳನ್ನ ಹತ್ಯೆ ಮಾಡಿದ್ದಾರೆ. 1 ಕೋಟಿ ಇನಾಮು ಘೋಷಣೆಯಾಗಿದ್ದ ಮೋಸ್ಟ್ ವಾಂಟೆಡ್ ನಕ್ಸಲ್ ಮುಖಂಡ ಜೈರಾಮ್ ಅಲಿಯಾಸ್ ಚಲಪತಿ ಕೂಡ ಭದ್ರತಾ ಪಡೆಗಳ ಗುಂಡೇಟಿಗೆ ಬಲಿಯಾಗಿದ್ದಾನೆ. ಹದಿನಾಲ್ಕು ಮಂದಿ ನಕ್ಸಲರ ಹತ್ಯೆ ನಕ್ಸಲಿಸಂಗೆ ಮತ್ತೊಂದು ಹೊಡೆತ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ನಕ್ಸಲಿಸಂಗೆ ಮತ್ತೊಂದು ಪ್ರಬಲ ಹೊಡೆತ. ನಕ್ಸಲ್ ಮುಕ್ತ ಭಾರತ ನಿರ್ಮಾಣದಲ್ಲಿ ನಮ್ಮ ಭದ್ರತಾ ಪಡೆಗಳು ಪ್ರಮುಖ ಯಶಸ್ಸನ್ನು ಸಾಧಿಸಿವೆ. ಸಿಆರ್ಪಿಎಫ್, ಎಸ್ಒಜಿ ಒಡಿಶಾ ಮತ್ತು ಛತ್ತೀಸ್ಗಢ ಪೊಲೀಸರು ಒಡಿಶಾ ಛತ್ತೀಸ್ಗಢ ಗಡಿಯಲ್ಲಿ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ 14 ನಕ್ಸಲೀಯರನ್ನ ಹತ್ಯೆ ಮಾಡಿದ್ದಾರೆ. ನಕ್ಸಲ್ ಮುಕ್ತ ಭಾರತಕ್ಕಾಗಿ ನಮ್ಮ ಸಂಕಲ್ಪ ಮತ್ತು ನಮ್ಮ ಭದ್ರತಾ ಪಡೆಗಳ ಜಂಟಿ ಪ್ರಯತ್ನದಿಂದ ನಕ್ಸಲಿಸಂ ಇಂದು ಕೊನೆಯುಸಿರೆಳೆದಿದೆ ಅಂತ ಅಮಿತ್ ಶಾ ಭದ್ರತಾ ಪಡೆಗಳ ಕಾರ್ಯಾಚರಣೆಯನ್ನ ಶ್ಲಾಘಿಸಿದ್ದಾರೆ. ಅರಣ್ಯದಲ್ಲಿ ನಡೆದ ಭದ್ರತಾ ಪಡೆಗಳು ಹಾಗೂ ನಕ್ಸಲರ ನಡುವಿನ ಗುಂಡಿನ ಚಕಮಕಿಯಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ್ ಮುಖ್ಯಸ್ಥ ಜೈರಾಮ್ ಅಲಿಯಾಸ್ ಚಲಪತಿ ಜೀವ ಬಿಟ್ಟಿದ್ದಾನೆ. ಹಾಗಾದ್ರೆ ಜೈರಾಮ್ ಅಲಿಯಾಸ್ ಚಲಪತಿ ಯಾರು? ಇವನ ತಲೆಗೆ 1 ಕೋಟಿ ಬಹುಮಾನ ಘೋಷಿಸಿದ್ದು ಯಾಕೆ? ತೋರಿಸ್ತೀವಿ ನೋಡಿ. ಆಂಧ್ರ ಮೂಲದವನಾಗಿರುವ ಜೈರಾಮ್ ಅಲಿಯಾಸ್ ಚಲಪತಿ ಮಾವೋವಾದಿ ಚಳುವಳಿಯ ಪ್ರಮುಖ ಹೋರಾಟಗಾರನಾಗಿ ಗುರುತಿಸಿಕೊಂಡಿದ್ದ. ಅಲ್ಲದೆ ಮಾವೋವಾದಿಯ ಕೇಂದ್ರ ಸಮಿತಿಯಲ್ಲಿ ಸದಸ್ಯನಾಗಿ ನಕ್ಸಲರಲ್ಲೇ ತುಂಬಾ ಪ್ರಭಾವಿಯಾಗಿದ್ದ. ತನ್ನ ಭದ್ರತೆಗಂತಲೇ 8 ರಿಂದ 10 ಮಂದಿಯನ್ನ ಸುತ್ತ ಇಟ್ಕೊಂಡು ಓಡಾಡುತ್ತಿದ್ದ. ಯುವಕರಿಗೆ ಬ್ರೈನ್ ವಾಶ್ ಮಾಡಿ ನಕ್ಸಲ್ ತರಬೇತಿ ಕೂಡ ಕೊಡುತ್ತಿದ್ದ. 10ಕ್ಕೂ ಹೆಚ್ಚು ದಾಳಿಗಳಲ್ಲಿ ಭಾಗಿಯಾಗಿದ್ದ ಚಲಪತಿಗೆ ಒಡಿಶಾ, ಛತ್ತೀಸ್ಗಢ ಸರ್ಕಾರ ತೀವ್ರ ಹುಡುಕಾಟ ನಡೆಸುತ್ತಿತ್ತು. ಚಲಪತಿ ಸುಳಿವು ಕೊಟ್ಟರೆ 1 ಕೋಟಿ ಬಹುಮಾನ ಕೊಡುವುದಾಗಿಯೂ ಒಡಿಶಾ ಸರ್ಕಾರ ಘೋಷಣೆ ಮಾಡಿತ್ತು. ಚಲಪತಿ ಮಾತ್ರವಲ್ಲದೆ ಕುಖ್ಯಾತ ನಕ್ಸಲರಾದ ಮನೋಜ್ ಮತ್ತು ಗುಡ್ಡು ಕೂಡ ಸಾವನ್ನಪ್ಪಿದ್ದಾರೆ. ಒಟ್ನಲ್ಲಿ ನಕ್ಸಲಿಸಂ ನಿರ್ಮೂಲನೆಗೆ ರಾಜ್ಯ ಸರ್ಕಾರಗಳ ಜೊತೆ ಕೇಂದ್ರ ಸರ್ಕಾರ ಕೂಡ ಪಣತೊಟ್ಟಿದ್ದು ಕಾರ್ಯಾಚರಣೆ ಮುಂದುವರೆಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.